ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಜೀವನ ಅನ್ನೋದು ಹೇಗೆ ಅಂದ್ರೆ, ಒಮ್ಮೊಮ್ಮೆ ನಾವು ತುಂಬಾ ಇಷ್ಟಪಟ್ಟಿದ್ದು ಕೊನೆಗೆ ಕಷ್ಟ ಅನ್ಸಬಹುದು. ಅದೇ ಒಮ್ಮೊಮ್ಮೆ ಮೊದಲು ಕಷ್ಟ ಅನ್ಸಿದ್ದು ಕೊನೆಗೆ ಇಷ್ಟನೂ ಆಗಬಹುದು. ಹಿರಿಯ ನಟಿ ಶ್ರುತಿ ಯಾರಿಗ್ ಗೊತ್ತಿಲ್ಲ ಹೇಳಿ, ತಮ್ಮ ಅಮೋಘ ಅಭಿನಯದ ಮೂಲಕವೇ ಇಡೀ ಕರುನಾಡಿನ ಜನರ ಮನಸ್ಸು ಗೆದ್ದ ನಟಿ. ಒಮ್ಮೆ ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು, ಅದೆಷ್ಟೋ ಹೆಂಗಳಿಯರ ಕಣ್ಣಲ್ಲಿ ನೀರ್ ತರಿಸ್ತಾ ಇದ್ದ ಕಲಾವಿದೆ ಇವರು. ಸಿನಿಮಾ ಜರ್ನಿ ಇವರ ಪಾಲಿಗೆ ಹೂವಿನ ಹಾಸಿಗೆ ಆಗಿತ್ತು. ಬಣ್ಣದ ಲೋಕಕ್ಕೆ ಕಾಲಿಟ್ಟ ದಿನದಿಂದಲೂ ಸೋತಿದ್ದು ತುಂಬಾ ಕಡಿಮೆ, ಗೆಲುವು ಸದಾ ಇವರ ಬೆನ್ನಿಗೆ ಅಂಟಿಕೊಂಡಿತ್ತು. ಆದರೆ ಸಿನಿಮಾ ಲೋಕದಲ್ಲಿ ಸಿಕ್ಕ ಯಶಸ್ಸು ವೈಯಕ್ತಿಕ ಜೀವನದಲ್ಲಿ ಸಿಗಲೇ ಇಲ್ಲ. ಇದರ ಮಧ್ಯೆ ಸಿನಿಮಾದ ಜೊತೆಗೆ ರಾಜಕೀಯದಲ್ಲೂ ಗುರುತಿಸಿಕೊಂಡಿರೋ ನಟಿ ಶ್ರುತಿ ಈಗ ಒಬ್ಬಂಟಿ. ಮಗಳಿಗೆ ಅಮ್ಮನೇ ಆಸರೆ, ಅಮ್ಮನಿಗೆ ಮಗಳೇ ಸರ್ವಸ್ವ. ಮಗಳನ್ನ ಹೀರೋಯಿನ್ ಮಾಡೋದಕ್ಕೆ ತೆರೆಮರೆಯಲ್ಲಿ ಎಲ್ಲಾ ಕೆಲಸ ನಡೀತಾ ಇದೆ. ಗಂಡನಿಂದ ದೂರ ಆದ್ಮೇಲೆ ನಟಿ ಶ್ರುತಿ ಮಗಳಲ್ಲೇ ತಮ್ಮ ಖುಷಿಯನ್ನ ಕಾಣ್ತಾ ಇದ್ದಾರೆ. ಅತ್ತ ಎಸ್ ಮಹೇಂದ್ರ ಅವರು ಇನ್ನೊಂದು ಮದುವೆಯಾಗಿ ಹೆಗಲೆತ್ತರಕ್ಕೆ ಬೆಳೆದ ಮಗ ಕೂಡ ಇದ್ದಾರೆ. ಹೀಗಾಗಿ ಹಲವರಲ್ಲಿ ಒಂದಿಷ್ಟು ಪ್ರಶ್ನೆ ಕಾಡ್ತಾ ಇದ್ವು. ಶ್ರುತಿ ಮಗಳು ಗೌರಿ ಹಾಗೂ ಮಹೇಂದ್ರ ನಡುವೆ ಸಂಪರ್ಕ ಇದೆಯಾ ಇಲ್ವಾ? ಅಪ್ಪ ಮಗು ಈಗಲೂ ಟಚ್ ನಲ್ಲಿ ಇದಾರ? ಯಾವಾಗ್ಲಾದ್ರೂ ಭೇಟಿ ಆಗ್ತಾರಾ ಇಲ್ವಾ ಅಂತ ಫಾರ್ ದಿ ಫಸ್ಟ್ ಟೈಮ್ ಈ ಬಗ್ಗೆ ಎಸ್ ಮಹೇಂದ್ರ ಅವರು ಮಾತನಾಡಿದ್ದಾರೆ. ತಮ್ಮ ಮಗಳ ಬಗ್ಗೆ ಎಸ್ ಮಹೇಂದ್ರ ಹೇಳಿದ ಮಾತು ಕೇಳಿ ಹಲವರು ದಿಗ್ಭ್ರಾಂತರಾಗಿದ್ದಾರೆ. ಇದು ನಿಜಾನ ಅನ್ನೋ ಅನುಮಾನವೂ ಅವರನ್ನ ಕಾಡ್ತಾ ಇದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ನಟಿ ಶ್ರುತಿ ಹಾಗೂ ಅವರ ಮಾಜಿ ಪತಿ ನಿರ್ದೇಶಕ ಎಸ್ ಮಹೇಂದರ್ ಒಂದು ಕಾಲದಲ್ಲಿ ಟಾಪ್ ನಿರ್ದೇಶಕರು. ಶೃಂಗಾರ ಕಾವ್ಯ, ಕರ್ಪೂರದ ಗೊಂಬೆ, ಕೊಡಗಿನ ಕಾವೇರಿ, ಗಟ್ಟಿಮೇಳ ಹೀಗೆ ಸಾಲು ಹಿಟ್ ಕೊಟ್ಟ ಸ್ಟಾರ್ ಡೈರೆಕ್ಟರ್ ಇವರು. ಅದು 1995ರ ಇಸವಿ ಮೊಟ್ಟ ಮೊದಲ ಬಾರಿಗೆ ನಟಿ ಶ್ರುತಿ ಹಾಗೂ ನಿರ್ದೇಶಕ ಎಸ್ ಮಹೇಂದರ್ ಮುಖಾಮುಖಿಯಾಗಿದ್ದು. ಮಹೇಂದರ್ ತಾಯಿ ಇಲ್ಲದ ತವರು ಅನ್ನೋ ಸಿನಿಮಾ ಮಾಡಿದ್ರು. ಈ ಸಿನಿಮಾದಲ್ಲಿ ಶ್ರುತಿಯೇ ಹೀರೋಯಿನ್. ಈ ಸಿನಿಮಾದ ಮೂಲಕವೇ ಇಬ್ಬರ ಮಧ್ಯೆ ಒಳ್ಳೆ ಸ್ನೇಹ ಶುರುವಾಗಿತ್ತು. ಇದಾದ ಬಳಿಕ ಕರ್ಪೂರದ ಗೊಂಬೆ, ಸ್ತ್ರೀ, ಕೊಡಗಿನ ಕಾವೇರಿ ಸಿನಿಮಾದಲ್ಲಿ ನಟಿ ಶ್ರುತಿ ಅವರನ್ನೇ ಹಾಕೊಂಡು ಸಿನಿಮಾ ಮಾಡ್ತಾರೆ ನಿರ್ದೇಶಕ ಮಹೇಂದರ್. ಹೀಗೆ ಒಟ್ಟೊಟ್ಟಿಗೆ 4 ಸಿನಿಮಾ ಮಾಡಿದ್ದರ ಪರಿಣಾಮವೋ ಏನೋ ನಟಿ ಶ್ರುತಿ ಹಾಗೂ ಮಹೇಂದರ್ ಮಧ್ಯೆ ಗಾಢವಾದ ಸಂಬಂಧ ಬೆಳೆಯುತ್ತೆ. ಒಳ್ಳೆ ಸ್ನೇಹಿತರಾಗಿದ್ದವರು ಕೊನೆಗೆ ಪ್ರೇಮಿಗಳಾಗಿ ಹೋಗ್ತಾರೆ. ಈ ಎರಡೂ ಜೋಡಿ ಬಹುಕಾಲ ಪ್ರೇಮದಲ್ಲಿ ತೇಲಾಡಿ 1998ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ನಟಿ ಶ್ರುತಿ ಹಾಗೂ ನಿರ್ದೇಶಕ ಮಹೇಂದರ್ ಸುಮಾರು 13 ವರ್ಷಗಳ ಕಾಲ ನೆಮ್ಮದಿಯ ಬದುಕು ನಡೆಸಿದ್ರು. ಒಬ್ರನ್ನೊಬ್ರು ಬಿಟ್ಟಿರಲಾಗದಷ್ಟು ಅನ್ಯೋನ್ಯವಾಗಿದ್ರು. ಇವರಿಬ್ಬರ ದಾಂಪತ್ಯದ ಫಲವಾಗಿ ಮಗಳು ಗೌರಿ ಜನಿಸಿದ್ರು. ಆದ್ರೆ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ. ಶ್ರುತಿ ಹಾಗೂ ಮಹೇಂದರ್ ಸಂಸಾರದಲ್ಲಿ ಬಿರುಗಾಳಿ ಏಳುತ್ತೆ. ದಶಕಗಳ ಕಾಲ ನೆಮ್ಮದಿಯ ಬದುಕು ನಡೆಸಿದವರು ಒಟ್ಟಿಗೆ ಬಾಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಹಂತಕ್ಕೆ ಬಂದು ನಿಂತಿದ್ರು. 2009ರಲ್ಲಿ ಇಬ್ರು ಕೂಡ ಪರಸ್ಪರ ಒಪ್ಪಂದದ ಮೇರೆಗೆ ಡಿವೋರ್ಸ್ ಪಡೆದುಕೊಳ್ತಾರೆ. ಅವತ್ತಿನಿಂದ ಒಂಟಿಯಾದ ಶ್ರುತಿ ಮಗಳಲ್ಲೇ ತನ್ನೆಲ್ಲ ಕನಸು ಕಾಣ್ತಾ ಇದ್ದಾರೆ. ಇತ್ತ ಎಸ್ ಮಹೇಂದ್ರ ಯಶೋಧ ಅನ್ನೋ ಸಂಬಂಧಿಕರ ಹೆಣ್ಮಗಳನ್ನ ಮದುವೆಯಾಗಿ ನೆಮ್ಮದಿಯಾಗಿದ್ದಾರೆ. ಒಬ್ಬ ಮಗ ಕೂಡ ಹುಟ್ಟಿದ್ದಾರೆ. ಹೀಗಾಗಿ ಎಸ್ ಮಹೇಂದ್ರ ಅವರು ಹಾಗೂ ಗೌರಿ ಈಗಲೂ ಸಂಪರ್ಕದಲ್ಲಿ ಇದಾರಾ ಇಲ್ವಾ ಅನ್ನೋ ಗೊಂದಲ ಹಲವರನ್ನ ಕಾಡ್ತಾ ಇದೆ. ಈ ಬಗ್ಗೆ ಫಾರ್ ದಿ ಫಸ್ಟ್ ಟೈಮ್ ಬಿಯಾಂಡ್ ಲಿಮಿಟ್ಸ್ ಅನ್ನೋ ಚಾನೆಲ್ನಲ್ಲಿ ಎಸ್ ಮಹೇಂದ್ರ ಅವರು ತಮ್ಮ ಮನದಾಳದ ಮಾತನ್ನ ಹೇಳ್ಕೊಂಡಿದ್ದಾರೆ. ಪ್ರತಿಯೊಬ್ಬರ ಜೀವನದಲ್ಲೂ ಏನೇನೋ ಆಗಬೇಡುತ್ತೆ. ನಾವೇ ಒಂದು ಬಯಸ್ತೀವಿ, ಭಗವಂತ ಇನ್ನೊಂದು ಬಯಸ್ತಾನೆ. ಯಾರ್ಯಾರು ಯಾರ ಜೊತೆ ಸೇರಿ ಎಷ್ಟು ದೂರ ಹೋಗಬೇಕು, ಯಾರ್ಯಾರನ್ನ ಇಟ್ಕೋಬೇಕು, ಎಲ್ಲವೂ ಋಣ ಅಷ್ಟೆ. ನನ್ನ ಪತ್ನಿ ಯಶೋಧ ತುಂಬಾ ಸೈಲೆಂಟ್. ಮಗಳು ಗೌರಿಯನ್ನ ಕಂಡ್ರೆ ತುಂಬಾನೇ ಪ್ರೀತಿ. ಇನ್ನೊಬ್ಬರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ಬೇರೆಯವರ ಜೊತೆ ಪ್ರೀತಿಯಿಂದ ಹೇಗೆ ಮಾತನಾಡಿಸ್ಬೇಕು ಅನ್ನೋದನ್ನ ಗೌರಿಯಿಂದಲೇ ಕಲಿತೆ ಅಂತ ಅವಳೇ ಹೇಳ್ತಾಳೆ. ನನ್ನ ಮಗನಿಗೆ ಅಕ್ಕನ ನೋಡಿ ಕಲಿತ್ಕೋ ಅಂತ ತುಂಬಾ ಬುದ್ಧಿ ಹೇಳ್ತಾ ಇರ್ತಾಳೆ. ಗೌರಿ ನಮ್ಮ ಮನೆಗೂ ಬರ್ತಾಳೆ, ನಮ್ಮ ಮನೆಯಲ್ಲೂ ಫ್ರೀಯಾಗಿ ಇದ್ದಾಳೆ. ಹಾಗೆ ಇರೋದಕ್ಕೆ ಬಿಟ್ಟಿದ್ದೇವೆ. ನನ್ನ ಕಡೆಯಲ್ಲಿ ತುಂಬಾ ಸಂಬಂಧಿಕರಿದ್ದಾರೆ. ಹೀಗಾಗಿ ನಮ್ಮ ಮನೆಯ ಕಾರ್ಯಕ್ರಮಗಳಿಗೂ ಗೌರಿ ಬರ್ತಾಳೆ. ನನ್ನ ಹುಟ್ಟುಹಬ್ಬ, ನನ್ನ ಮಗನ ಹುಟ್ಟುಹಬ್ಬ ಇದ್ದಾಗ ಯಾವುದೇ ಕಾರಣಕ್ಕೂ ಗೌರಿ ಮಿಸ್ ಮಾಡೋದಿಲ್ಲ.
ನನ್ನ 2ನೇ ಪತ್ನಿ ಯಶೋಧ ಹಾಗೂ ಮಗಳು ಗೌರಿ 3 ಹೊತ್ತು ಫೋನ್ನಲ್ಲಿ ಮಾತನಾಡ್ತಾರೆ ಅಂತ ಮೊದಲ ಬಾರಿ ಹೇಳಿದ್ದಾರೆ. ಇದನ್ನ ಕೇಳಿದ ವೀಕ್ಷಕರು ತುಂಬಾನೇ ಖುಷಿ ಪಟ್ಟಿದ್ದಾರೆ. ಯಾವುದೋ ಕೆಟ್ಟಗಳಿಗೆ ಯಾವುದೋ ಸಂದರ್ಭ ಏನೋ ಆಗಿದ್ದಾಯ್ತು, ಅಪ್ಪ ಮಗಳು ಖುಷಿಯಾಗಿದ್ದಾರಲ್ಲ, ಅದಕ್ಕಿಂತ ಖುಷಿ ವಿಷಯ ಇನ್ನೊಂದಿಲ್ಲ ಅಂತ ಶುಭ ಹಾರೈಸಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.